ಗೈಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತೀರಾ ಅವ್ರು ಹೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನಾನು ಹಾಕೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮ ಮನೇಲಿ ರಾಮನವಮಿ ಪೂಜೆ ಮಾಡಿದ್ದೀನಿ, ಮತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ದೀನಿ. ಇವತ್ತೇನೇನು ನಡೆಯುತ್ತೆ ಅಂತ ತೋರಿಸ್ತೀನಿ, ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ. ಈ ಥರ ಪೂಜೆ ಮಾಡಿದ್ದೀನಿ, ಡೀಸೆಂಟಾಗಿ ಪೂಜೆ ಮಾಡಿದ್ದೀನಿ, ಗ್ರ್ಯಾಂಡಾಗೇನು ಪೂಜೆ ಮಾಡಿಲ್ಲ. ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗಿದಾಗ ಸಿಗ್ತೀನಿ. ಗೈಸ್, ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತಲ್ಲ, ಹಂಗಾಗಿ ನಾವು ಮನೆಯವ್ರು ಪೆಟ್ರೋಲ್ ಹಾಕಿಸ್ತಿದ್ರು. ಅದನ್ನು ಹಾಗೆ ಕ್ಲಿಪ್ ತೊಗೊಂಡೆ ನಾನು ಆ್ಯಡ್ ಮಾಡೋಣ ಅಂತ. ಅದಾಗಿದ ತಕ್ಷಣ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕ್ಲಿಪ್ ತೊಗೊಂಡು ನೆಕ್ಸ್ಟ್ ಅಲ್ಲೇ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳ್ಕೊಂಡು ದೇವಸ್ಥಾನದೊಳಗಡೆ ನಾನು ಮತ್ತು ನಮ್ಮ ಮನೆಯವ್ರು ಹೋಗಿ ದೇವರಿಗೆ ನಮಸ್ಕಾರ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಅಲ್ಲೆಲ್ಲ ಕೈ ಮುಕ್ಕೊಂಡು ಕ್ಲಿಪ್ ತೊಗೊಂಡು ಆಚೆ ಬರ್ತಿದ್ದಾಗ ಅವ್ರು ನನ್ನ ಕೇಳಿದರು, ಏನು ಇವತ್ತು ಇಷ್ಟೊಂದು ಲೇಟಾಗಿ ಬಂದಿದ್ದೀರಲ್ಲ ಇಬ್ಬರೂ ಅಂತ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ, ಹಂಗಾಗಿ ಕೇಳಿದರು ಅವರು. ಅದಾದಮೇಲೆ ನಾನು ಮತ್ತು ನಮ್ಮ ಮನೆಯವರು ಹೊರಗಡೆ ಬಂದು ಪಿಕ್ಸ್ಕೊಂಡು ತೊಗೊತಿದ್ದೋ. ಆಗ ದೇವ್ರನ್ನ ವೀಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ, ದೇವ್ರ ವೀಡಿಯೋ ಮಾಡ್ಕೊ ಅಂತ ಅಂತಿದ್ರು. ಅದಾದಮೇಲೆ ನಾನು ಅವ್ರನ್ನೂ ವೀಡಿಯೋ ಮಾಡ್ಕೊತಿದ್ದೆ. ಅವರು ಈ ಕಡೆ ಒಂದು ಸತಿ ನೋಡ್ಬಿಟ್ಟು ಸುಮ್ಮನಾದರು. ನನ್ನ ವಾಯ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ ಗೈಸ್, ಬೇಜಾರು ಮಾಡ್ಕೊಬೇಡಿ, ಹುಷಾರಿಲ್ಲ, ಹಂಗಾಗಿ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ. ಅಲ್ಲಿ ಎಳ್ಬತ್ತಿ ತೊಗೊಂಡು ಉಡಿಸಿ ಅಂತ ಅಮ್ಮ ಮನೆಯಿಂದನೇ ಹೇಳಿ ಕಳಿಸಿದ್ರು. ಎಳ್ಬತ್ತಿ ಉಡಿಸಿದ್ರೆ ಏನು ಒಳ್ಳೆಯದು ಅಂತ ಅಂದರೆ, ಹಂಗಂದ್ರೆ ನಮಗೆ ಕೆಟ್ಟದಾಗಿ ಯಾರು ಮಾತಾಡೋದಾಗಿರ್ಬೋದು, ಏನೇ ಒಂದು ನಮ್ಮ ಜೀವನದಲ್ಲಿ ಕೆಟ್ಟದಾಗಿ ಏನೋ ನಡೆದಿದ್ರೆ ಅದು ಮುಂದೆ ನಡೆಯಲ್ಲ, ಒಳ್ಳೆಯದಾಗುತ್ತೆ ಅಂತ ಎಳ್ಬತ್ತಿ ತೊಗೊಂಡು ಉಡಿಸ್ತೀವಿ. ನಮಗೆ ಒಳ್ಳೆಯದಾಗಲಿ, ನಮ್ಮನೆ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ. ಮತ್ತು ರೋಡ್ ಸೈಡಲ್ಲಿ ಹೋಗ್ಬೇಕಾರೆ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದ್ರು. ಅದೊಂದು ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡ್ರಿಲ್ಲ, ಹಂಗಾಗಿ ಅದೊಂದು ಕ್ಲಿಪ್ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟ್ ಹಂಗೆ ದೇವಸ್ಥಾನದಿಂದ ಬೇಕ್ರಿಗೆ ಹೋಗಿದ್ನಲ್ಲ, ನನಗೆ ಏನೇನು ಬೇಕು ತಿನ್ನೋಕ್ಕೆ ಸ್ನ್ಯಾಕ್ಸು ಅಂತ ಅದೆಲ್ಲ ತೊಗೊತಿದ್ದೆ ಗೈಸ್. ನನಗೆ ಸ್ನ್ಯಾಕ್ಸ್ ಬೇಕೇ ಬೇಕು, ನಂಗೆ ಸ್ನ್ಯಾಕ್ಸ್ ಇಲ್ಲ ಅಂದರೆ ಕೋಪ ಬಂದಿರುತ್ತೆ. ಹಂಗಾಗಿ ನಂಗೆ 24 hours ಸ್ನ್ಯಾಕ್ಸ್ ಇರಲೇಬೇಕು. ನಾನು ಈಗಿಂದ ಅಂತ ಅಲ್ಲ, ನಾನು ಆಗಿಂದನೂ ಅಷ್ಟೇ, ನನಗೆ ಸ್ನ್ಯಾಕ್ಸ್ ಇರಲೇಬೇಕು. ಇಲ್ಲೆಲ್ಲ ಆದಮೇಲೆ ನೆಕ್ಸ್ಟ್ ಐಸ್ ಕ್ರೀಮ್ ಇಡೋಣ ಅಂತ ಡಿಫಿಡ್ಜಿಗೆ ಹೋಗ್ತೀನಲ್ಲ, ಬರಬೇಕಾದ್ರೆ ನಾನು ಅಮ್ಮಂಗೆ ಫಲೂದ ತಂದಿದ್ದೆ. ಅದನ್ನು ತೋರಿಸ್ಲೇ ಇಲ್ಲ, ಕ್ಲಿಪ್ಪೇ ತೊಗೊಳಕ್ಕಾಗಲಿಲ್ಲ. ರಶ್ ಇದ್ರಿ ಇವತ್ತು ತುಂಬ, ಹಂಗಾಗಿ ತೊಗೊಳಕ್ಕಾಗಲಿಲ್ವಲ್ಲ, ಅದಕ್ಕೆ ಈಗ ನಿಮಗೆ ತೋರಿಸ್ತಿದ್ದೆ ನಾನು. ನೆಕ್ಸ್ಟ್ ನಂದೆಲ್ಲ ಪಾರ್ಸಲ್ಗಳು ಬಂದಿದ್ದೆ ಗೈಸ್, ನಾನು ನೆಕ್ಸ್ಟ್ ನಿಮಗೆ ಪಾರ್ಸಲ್ ತೋರಿಸ್ತೀನಿ. ನಾನು 3 ಬುಕ್ ಮಾಡಿದ್ದೆ ನಾನು ಪಾರ್ಸಲ್ನ, ಅದನ್ನು ತೋರಿಸ್ತೀನಿ. ಬನ್ನಿ ಗೈಸ್, ನಾನು ಮನೆಗೆ ಕೆಟಲ್ ಬುಕ್ ಮಾಡಿದ್ದೆ. ನಾನೆಲ್ಲ ಬುಕ್ ಮಾಡಿದ್ದೆ, ನಮ್ಮ ಮನೆಯವ್ರು ಬುಕ್ ಮಾಡಿದರು ಕೆಟಲ್ನ. ನಾನು ಮಾತ್ರ ಬೇರೆ ನಾನು ಬುಕ್ ಮಾಡ್ಕೊಂಡಿದ್ದೆ. ಇದನ್ನು ಅವ್ರು ಬುಕ್ ಮಾಡಿದರು. ನಾನು ಅಮ್ಮಂಗೆ ಅನ್ಬಾಕ್ಸಿಂಗ್ ಮಾಡು ಅಂತ ಅಮ್ಮಂಗೆ ಕೊಟ್ಟಿದ್ದೆ. ಅಮ್ಮಂಗೆ ಅನ್ಬಾಕ್ಸಿಂಗ್ ಮಾಡೋದಂದರೆ ತುಂಬಾ ಇಷ್ಟ ಗೈಸ್, ಹಂಗಾಗಿ ನಾನು ಮಾಡಲ್ಲ, ನೀನು ಮಾಡೋಮ್ಮ, ನಾನು ಕ್ಯಾಮ್ರಾನ ಇಟ್ಕೊಂಡಿರ್ತೀನಿ ಅಂತ ಅಂದೆ. ಅದಕ್ಕೆ ಸರಿ ಆಯಿತು, ನಾನು ಮಾಡ್ತೀನಿ ಅಂತ ಅಂದರು. 1700 or 1750 ಇರ್ಬೋದು, ಐ ಥಿಂಕ್. ತುಂಬ ಚೆನ್ನಾಗಿದೆ. ಫಸ್ಟು ನಮ್ಮ ಹತ್ರ ಪ್ರೆಸ್ಟೀಜೋ ಪಿಜನೋ ಫಸ್ಟ್ ಇದ್ದಿದ್ದು ಕೆಟಲ್ಲು, ಅದು ತುಂಬ ಒಂದು 5-6 ವರ್ಷದ್ದು, ಹಂಗಾಗಿ ಅದು ಹಳೇದಾಗಿದೆ ಅಂತ ನಮ್ಮ ಮನೆಯವರು ಇದನ್ನು ಬುಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ ಕ್ವಾಲಿಟಿ. ಒಂದು ಅಕಸ್ಮಾತ್ ಈಗ 1 o'clock ನಾವೇನಾದ್ರು ನೀರನ್ನ ಹಾಟ್ ವಾಟರ್ ಮಾಡಿಟ್ರೆ ನಮಗೆ 3 o'clock ಅದೇ ಬಿಸಿನೀರು ಅದೇ ಥರ ಇರುತ್ತೆ, ಸ್ವಲ್ಪ ಲಿಟಲಾಗಿ ಬೆಚ್ಚಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಕ್ವಾಲಿಟಿ ಇದು. ಗೈಸ್, ನೆಕ್ಸ್ಟ್ ಇದು ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಿದ್ದು ನಾನು ಬೆಡ್ಶೀಟ್ ಕವರ್ನ. ತುಂಬ ಚೆನ್ನಾಗಿದೆ, ತುಂಬ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ನನಗೆ ಕಾಟನಲ್ಲಿ ಬಂದಿದೆ, ತುಂಬ ಇಷ್ಟ ಆಯಿತು ನನಗೆ, ಹಂಗಾಗಿ ನಾನು ನಿಮಗೆ ತೋರಿಸಿದೆ. ಅನ್ಬಾಕ್ಸಿಂಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಅದಾಗಿದ್ದ ತಕ್ಷಣ ಮತ್ತು ಇನ್ನೊಂದು ನಾನು ಇದನ್ನು ಟಾಪ್ ತರಿಸಿದ್ದೆ. ನೋಡೋಣ ಚೆನ್ನಾಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ ಅಂತ. 500 ಏನೋ ಇತ್ತು ಪ್ರೈಸು. ಓಕೆ ಡನ್, ಹೆಂಗಿದೆ ನೋಡೋಣ ಕ್ವಾಲಿಟಿ ಅಂತ ತರಿಸಿದ್ದೆ. ನಾನು ಬುಕ್ ಮಾಡಿದ್ದು ಏನಕ್ಕೋ ಹೋಗೋದಕ್ಕೆ, ಆ ಟೈಮಿಗೆ ಬರಲಿಲ್ಲ. ಓಕೆ, ಈಗ
ಏನಾಗಲ್ಲ ಬಿಡು ಅಂತ ಹೋಗಿ ನಾರ್ಮಲಾಗಿ ಅಂಗಡಿಲೇ ಶಾಪ್ ಮಾಡಿ ಬಂದೆ. ನೆಕ್ಸ್ಟ್ ಅದಾಗಿ 3 ಡೇಸ್ ಆದಮೇಲೆ ಬಂತು. ತುಂಬಾ ಲೇಟಾಗಿ ಬಂತು ಟಾಪು. ನಾನು ಇದೇ ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ರಲ್ಲಿ ಗೈಸ್ ಇಷ್ಟೊಂದು ಲೇಟಾಗಿ ಬಂದಿರೋದು. ಆಮೇಲೆ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು, ಹಂಗಂದ್ರೆ ಅಷ್ಟೇನಿಲ್ಲ. 10ಗೆ ಎಷ್ಟೊಂದು 9 ಕೊಡ್ಬೋದು ಅಂತ ಅಂದ್ಕೊತೀನಿ. ಐ ಥಿಂಕ್ ಅಷ್ಟು ನಂಗೆ ಗೊತ್ತಾಗಲ್ಲ. ನಮ್ಮಮ್ಮ ಓಕೆ ಚೆನ್ನಾಗಿದೆ, ಹಂಗಂದ್ರೆ ನಮ್ಮಮ್ಮಂಗೆ ನಮ್ಮ ಮನೆಯವ್ರಿಗೆ ಏನು ಅಂದರೆ ಮೈ ತುಂಬ ಇಟ್ಕೋಬೇಕು ಬಟ್ಟೆನ, ಅದು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ. ಮೈ ತುಂಬ ಇಟ್ಕೊಂಡ್ರೆ ಅವ್ರಿಗೆ ಖುಷಿ. ಗೈಸ್ ಕರ್ಬೂಜ ಜ್ಯೂಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾವು 2 ಕರ್ಬೂಜ ತೊಗೊಂಡಿದ್ದೀವಿ, ಮತ್ತು ಸಕ್ಕರೆ ತೊಗೊಂಡಿದ್ದೀವಿ, ಮತ್ತು ಗಟ್ಟಿ ಹಾಲು ತೊಗೊಂಡಿದ್ದೀವಿ 1 ಲೋಟ. ಈಗ ಯಾವ ಥರ ಏನೇನು ಮಾಡೋದು ಅಂತ ತೋರಿಸಿ ಬನ್ನಿ ಗೈಸ್. ಈ ಥರ ನೀಟಾಗಿ ಸ್ಪೂನಲ್ಲಿ ಹಣ್ಣನ್ನು ಕಟ್ ಮಾಡ್ಕೊಬೇಕು, ನೀಟಾಗಿ ಕ್ಲೀನಾಗಿ. ನೀವು ಸ್ಪೂನಲ್ಲಾದ್ರು ಮಾಡ್ಕೊಬೋದು, ಚಾಕುಲಾದ್ರು ಮಾಡ್ಕೊಬೋದು. ನೀಟಾಗಿ ಕ್ಲೀನಾಗಿ ಬರುತ್ತೆ ಈ ಥರ ಮಾಡಿದ್ರೇ. ಗೈಸ್ ಈ ಥರ ತೊಗೊಂಡು ಆಗಲೇ ಕಟ್ ಮಾಡ್ಕೊಂಡಿದ್ರಲ್ಲ ನಮ್ಮಮ್ಮ ಸ್ಪೂನಲ್ಲಿ ತೊಗೊಂಡಿದ್ರಲ್ಲ, ಅದನ್ನು ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ನೋಡಿ ಈ ಥರ ಹಣ್ಣಿಂದ ಈ ಥರ ನೀಟಾಗಿ ತಗೊಂಡಿದ್ದಾರೆ. ಈಗ ಈ ಥರ ಕಟ್ ಮಾಡ್ತಿದ್ದಾರೆ. ಈಗ ಇದಕ್ಕೆ ಶುಗರ್ ಮತ್ತು ಮಿಲ್ಕ್ನ ಆ್ಯಡ್ ಮಾಡ್ತಾರೆ. ಗೈಸ್ ಈಗ ಹಣ್ಣಿಗೆ ಸಕ್ಕರೆ ಹಾಕ್ಕೊತಿದ್ದಾರೆ ಒಂದು ಸ್ವಲ್ಪ ನಮ್ಮಮ್ಮ. ಒಂದು 5 ಸ್ಪೂನ್ ಸಕ್ಕರೆ ಮತ್ತು 1 ಲೋಟ ಹಾಲು ಹಾಕ್ಕೊತಿದ್ದಾರೆ. ಕಾಯಿಸಿ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿರೋದು ಇದು. ಕರ್ಬೂಜ ಜ್ಯೂಸ್ ರೆಡಿಯಾಗಿದೆ ನೋಡಿ, ಸರ್ವ್ ಮಾಡ್ಕೊತಿದ್ದೀನಿ. ಗೈಸ್ ಕರ್ಬೂಜ ಹಣ್ಣು ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲಿ ದೇಹನ ತುಂಬಾ ತಂಪು ಮಾಡುತ್ತೆ. ಆಲ್ಮೋಸ್ಟ್ ನೀವು ಎಲ್ಲರೂ ಮಾಡ್ಕೊಂಡು ಕುಡೀರಿ ಗೈಸ್, ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಮಾಡ್ತಲೇ ಇರ್ತೀವಿ. ಇವತ್ತು ನಮ್ಮ ಮನೆ ಅಡುಗೆ ಏನು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಬದನೆಕಾಯಿ ಎಣ್ಗಾಯ್ದು ಗೊಜ್ಜೆಲ್ಲ ಇದೆ. ಇದು ಗ್ರೇವಿ ಮತ್ತು ಇದಕ್ಕೆ ಚಪಾತಿ. ಇವತ್ತು ರಾಮನವಮಿ ಅಲ್ವಾ ಗೈಸ್, ಅದಕ್ಕೆ ನಮ್ಮಮ್ಮ ಮಾಡಿದ್ದಾರೆ. ಚೂರು ಚಲ್ಬಿಟ್ಟೆ ಗೈಸ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತುಂಬ ಶಾರ್ಟ್ ವಿಡಿಯೋ ಆಯಿತು, ಇಷ್ಟ ಆಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಗೈಸ್, ನಿಮಗೋಸ್ಕರನೇ ಎಲ್ಲ ಮಾಡ್ತಿರೋದು. ಪ್ಲೀಸ್ ಗೈಸ್, ಹೊಸ ವೀಡಿಯೋಸ್ ತರ್ತಾ ಇರ್ತೀನಿ. ಬಾಯ್ ಗಾಯ್ಸ್. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಗಾಯ್ಸ್.